ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 4 ಜ್ಞಾನ ಕರ್ಮ ಸನ್ಯಾಸ ಯೋಗ. ಇದರಿಂದ ಇವತ್ತು ಸಂಬಂಧದ ಬಗ್ಗೆ ತಿಳ್ಕೊಳ್ಳೋಣ. ಏನು ಸಂಬಂಧ ಅಂದರೆ, ಈ ಒಂದು ಅಧ್ಯಾಯವನ್ನ ಹೇಳೋದಕ್ಕೆ ಕಾರಣ ಅಂದರೆ ಹಿಂದಿನ ಅಧ್ಯಾಯವನ್ನ ಹೇಳಿ ಈಗ ಮುಂದಿನ ಅಧ್ಯಾಯ, ಈಗ 3ನೇ ಅಧ್ಯಾಯ ಮುಗೀತು, 4ನೇ ಅಧ್ಯಾಯವನ್ನ ಹೇಳೋಕೆ ಇದಕ್ಕೂ ಅದಕ್ಕೂ ಒಂದು ಕನೆಕ್ಷನ್ ಅನ್ನೋದು ಇರತ್ತಲ್ವಾ, ಅದರ ಬಗ್ಗೆ ಏನು ಅಂತ ತಿಳ್ಕೊಳ್ಳೋಣ. ಈಗ ಯಾಕೆ ಈ ಒಂದು ಅಧ್ಯಾಯವನ್ನ ಹೇಳ್ತಾ ಇದ್ದಾನೆ, ಹಿಂದಿನ ಅಧ್ಯಾಯಕ್ಕೂ ಈ ಅಧ್ಯಾಯಕ್ಕೂ ಮಧ್ಯ ಒಂದು ಕನೆಕ್ಷನ್ ಇರುತ್ತಲ್ಲ, ಅದರ ಬಗ್ಗೆ ತಿಳ್ಕೊಳ್ಳೋಣ. ಈಗ 3ನೇ ಅಧ್ಯಾಯದ 4ನೇ ಶ್ಲೋಕದಿಂದ ಹಿಡಿದು 29ನೇ ಶ್ಲೋಕದವರೆಗೂ ಕೂಡ ಭಗವಂತ ಅನೇಕ ರೀತಿಯಲ್ಲಿ ನಮಗೆ ಅಂತ ಇರುವಂತಹ ವಿಹಿತ ಕರ್ಮಗಳು ಅಂತ ನಾವು ಹೇಳ್ತೀವಲ್ವಾ, ಆ ವಿಹಿತ ಕರ್ಮಗಳ ಆಚರಣೆಗಳನ್ನು ಯಾಕೆ ಮಾಡಬೇಕು, ಅದರ ಅವಶ್ಯಕತೆ ಏನಿದೆ ಅನ್ನೋದನ್ನೆಲ್ಲ ಹೇಳಿ ನೋಡಿ. ನಾನಿಲ್ಲಿ ಮತ್ತೆ ಅದನ್ನು ರಿಪೀಟ್ ಮಾಡೋದಕ್ಕೆ ನನಗೇನೋ ತುಂಬ ಇಷ್ಟ ಇದೆ, ಆದರೆ ಅದನ್ನು ಕೇಳ್ತಾರೋ ಇಲ್ವೋ ಅನ್ನೋದಕ್ಕೋಸ್ಕರ ನಿಮಗಿನ್ನೂ ಇಂಟ್ರೆಸ್ಟ್ ಇದ್ದರೆ ಹಿಂದೆ ಹೋಗ್ಬಿಟ್ಟು ಇನ್ನೊಂದು ಸರಿ ತಿಳ್ಕೊಳ್ಳಿ. ನೀವು ಒಂದ್ಸರಿ ರಿವೈಸ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. 3ನೇ ಅಧ್ಯಾಯದ 4ನೇ ಶ್ಲೋಕದಿಂದ ಹಿಡಿದು 29ನೇ ಶ್ಲೋಕದವರೆಗೂ ಕೂಡ ಹೇಗೆ ಹೇಳಿದಾನೆ, ಕರ್ಮಗಳನ್ನು ಯಾವ ರೀತಿ ಆಚರಣೆ ಮಾಡಬೇಕು, ಏನಕ್ಕೆ ಮಾಡಬೇಕು, ಅದನ್ನೆಲ್ಲ ಕಂಪ್ಲೀಟಾಗಿ ವಿವರವಾಗಿ ತಿಳಿಸಿದಾನಲ್ವಾ, ಅದರ ಬಗ್ಗೆ ತಿಳ್ಕೊಬೋದು ನಾವು. ಆ ಆಚರಣೆಯ ಅವಶ್ಯಕತೆಗಳು ಏನಿದೆ ಅಂತ ಎಲ್ಲ ಹೇಳಾದ್ಮೇಲೆ 30ನೇ ಶ್ಲೋಕದಲ್ಲಿ ಅರ್ಜುನನಿಗೆ ಭಕ್ತಿ ಪ್ರಧಾನ ಕರ್ಮಯೋಗದ ವಿಧಿಯಿಂದ ಮಮತೆ, ಆಸಕ್ತಿ ಮತ್ತು ಕಾಮನೆಗಳನ್ನು ಕಂಪ್ಲೀಟಾಗಿ ತ್ಯಾಗ ಮಾಡಿ ಭಗವದರ್ಪಣ ಬುದ್ಧಿಯಿಂದ ಕರ್ಮ ಮಾಡೋದಕ್ಕೋಸ್ಕರ ಅವನು ಆಜ್ಞೆಯನ್ನು ಕೊಡ್ತಾನೆ. ಅಂದರೆ ಯಾವಾಗ ನಾವು ಭಕ್ತಿ ಪ್ರಧಾನವಾಗಿ ಕೆಲಸಗಳನ್ನು ಮಾಡ್ತೀವಾಗ ನಮ್ಮನ್ನು ನಾವು ಭಗವಂತನಿಗೆ ಸಮರ್ಪಣೆ ಮಾಡ್ಕೊಳ್ತೀವಿ, ಅವನಿಗೋಸ್ಕರ ಅಂತ ಮಾಡ್ತೀವಲ್ವ, ಆಗ ನಮ್ಮಲ್ಲಿರುವಂಥ ಮಮತೆ, ಆಸಕ್ತಿ, ಕಾಮನೆಗಳು ಇದೆಲ್ಲ ತಂತಾನಾಗೆ ಹೋಗುತ್ತೆ. ಆದರೆ ಮೊದಲು ನಾವು ಭಗವಂತನಿಗೆ ಸಮರ್ಪಣೆ ಮಾಡೋದನ್ನು ಕಲಿಬೇಕು, ಭಗವಂತನಿಗೋಸ್ಕರ ನಾವು ಕೆಲಸಗಳನ್ನು ಮಾಡಬೇಕು. ಆ ವಿಷಯದ ಬಗ್ಗೆ ಎಲ್ಲ ಅವನು 30ನೇ ಶ್ಲೋಕದಲ್ಲಿ ತಿಳಿಸಿದ್ದಾನೆ. ಇದಾದ ಮೇಲೆ 31ರಿಂದ 35ನೇ ಶ್ಲೋಕದವರೆಗೂ ಕೂಡ ಆ ಸಿದ್ಧಾಂತಕ್ಕನುಸಾರವಾಗಿ ಕೆಲಸಗಳನ್ನು ಮಾಡ್ತಾರಲ್ಲ ಅವರನ್ನು ಪ್ರಶಂಸೆ ಮಾಡ್ತಾನೆ, ಮತ್ತು ಮಾಡದೆ ಇರುವಂಥವ್ರು ಇರ್ತಾರಲ್ಲ ಅವರನ್ನು ನಿಂದನೆ ಮಾಡ್ತಾನೆ. ಆಮೇಲೆ ರಾಗದ್ವೇಷಗಳಿಗೆ ವಶವಾಗದೆ ಇರುವ ಹಾಗೆ ನೀನು ಇರಬೇಕು ಅಂತ ಹೇಳ್ತಾ ಸ್ವಧರ್ಮ ಪಾಲನೆಯ ಬಗ್ಗೆ, ಅಂದರೆ ತನ್ನ ಸ್ವಧರ್ಮ ಏನಿದೆಯೋ ಅದನ್ನು ಪಾಲನೆ ಮಾಡಬೇಕು ಅಂತ ಅದಕ್ಕೆ ಹೆಚ್ಚಿನ ಹೊತ್ತನ್ನು ಕೊಟ್ಟಿದ್ದಾನೆ ಅವನು. ಆಮೇಲೆ 36ನೇ ಶ್ಲೋಕದಲ್ಲಿ ಅರ್ಜುನ ಕೇಳ್ತಾನೆ ಪ್ರಶ್ನೆಯನ್ನು. ಅದಕ್ಕೆ 37ನೇ ಶ್ಲೋಕದಿಂದ ಆ ಅಧ್ಯಾಯದ ಕೊನೆವರೆಗೂ ಕೂಡ ಕಾಮವನ್ನ ಎಲ್ಲ ಅನರ್ಥಗಳಿಗೂ ಕಾರಣ, ಅಂದರೆ ಆ ಕಾಮನೇ ಎಲ್ಲ ಅನರ್ಥಗಳಿಗೆ ಕಾರಣ ಅಂತ ತಿಳಿಸಿ ಬುದ್ಧಿಯ ಮೂಲಕ ಇಂದ್ರಿಯಗಳನ್ನು ಮತ್ತು ಮನಸ್ಸನ್ನು ವಶ ಮಾಡಿಕೊಂಡು ಕಾಮವನ್ನು ಕೊಲ್ಲು ಅಂತಂದ್ಬಿಟ್ಟು ಆಜ್ಞೆಯನ್ನು ಕೂಡ ಕೊಡ್ತಾನೆ. ಆದರೂ ಕರ್ಮಯೋಗದ ತತ್ವ ಅನ್ನೋದು ತುಂಬ ಗಹನವಾಗಿರುವಂಥದ್ದು, ಆಳವಾಗಿರುವಂಥದ್ದು, ಅದನ್ನು ತಿಳ್ಕೊಳ್ಳೋದಕ್ಕೆ ತುಂಬಾ ಕಷ್ಟ. ಅದಕ್ಕೋಸ್ಕರ ಈಗ ಭಗವಂತ ಏನು ಮಾಡ್ತಾ ಇದ್ದಾನೆ, ಮತ್ತೆ ಅದರ ಸಂಬಂಧದಲ್ಲೇ ಅನೇಕ ಮಾತುಗಳನ್ನು ತಿಳಿಸುವಂಥ ಉದ್ದೇಶದಿಂದ ಅದರ ಪ್ರಕರಣವನ್ನೇ ಇಲ್ಲಿ ಆರಂಭ ಮಾಡ್ತಾ, ಅಂದರೆ ಕರ್ಮದ ಬಗ್ಗೆ ತಿಳ್ಕೋಬೇಕಾಗಿರೋದು ಬೇಕಾದಷ್ಟಿದೆ, ಇಷ್ಟರಲ್ಲೇ ಆಗೋದಿಲ್ಲ. ಈಗ 3ನೇ ಅಧ್ಯಾಯದಲ್ಲಿ ಸ್ವಲ್ಪ ಮಟ್ಟಿಗೆ ಅವನು ಹೇಳಿದಾನೆ ಕರ್ಮದ ಬಗ್ಗೆ, ಆದರೆ ಅದರ ವಿಷಯ ಇನ್ನೂ ಬೇಕಾದಷ್ಟಿದೆ, ಅದು ತುಂಬ ಆಳವಾದಂತಹ ವಿಷಯ ಅಂತಂದ್ಬಿಟ್ಟು ಈಗ ಮತ್ತೆ ಅದರ ಬಗ್ಗೆ ಹೇಳಬೇಕು ಅಂತ 4ನೇ ಅಧ್ಯಾಯದಲ್ಲಿ ಆ ಕರ್ಮದ ಬಗ್ಗೆನೇ ಹೇಳೋದಕ್ಕೋಸ್ಕರ ಅವನು ಕೆಲವೊಂದು ಶ್ಲೋಕ, ಅಂದರೆ ಮೊದಲ 3 ಶ್ಲೋಕಗಳಲ್ಲಿ ಈ ಕರ್ಮಯೋಗದ ಪರಂಪರೆಯನ್ನು ತಿಳಿಸಿ ಆಮೇಲೆ ಅದರ ಅನಾದಿತ್ವವನ್ನು ಸಿದ್ಧಪಡಿಸ್ತಾ, ಅಂದರೆ ಅನಾದಿತ್ವ ಅದು ಯಾವಾಗ್ಲಿಂದನೋ ಹೀಗೆ ಇದೆ, ಕರ್ಮ ಅನ್ನೋದು ಈಗ ಬಂದಿರೋದಲ್ಲ, ಅದು ಅನಾದಿಯಿಂದ ಇದೆ ಅನ್ನೋದನ್ನು ಸಿದ್ಧಪಡಿಸ್ತಾ ಅವನು ಪ್ರಶಂಸೆ ಕೂಡ ಮಾಡ್ತಾನೆ ಈ ಒಂದು ಅಧ್ಯಾಯದಲ್ಲಿ. ಈಗ 3ನೇ ಅಧ್ಯಾಯದಲ್ಲಿ ಏನೇನೆಲ್ಲ ಹೇಳ್ದ,
ಕರ್ಮಯೋಗದ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ದ, ಆದರೆ ಅದರ ವಿಷಯ ಇನ್ನೂ ಇದೆ ಅಂತಂದ್ಬಿಟ್ಟು ಅದಕ್ಕೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು 3 ಶ್ಲೋಕದಲ್ಲಿ ಆ ಕರ್ಮಯೋಗದ ಪರಂಪರೆಯನ್ನು ತಿಳಿಸ್ತಾ ಅವನು ಅದರ ಅನಾದಿಯನ್ನು ಸಿದ್ಧಪಡಿಸ್ತಾ, ಅದು ಯಾವಾಗಲಿಂದನೋ ಇದೆ ಅಂತಂದ್ಬಿಟ್ಟು ಅದನ್ನು ಸಿದ್ಧಪಡಿಸ್ತಾ ಇಲ್ಲಿ ಪ್ರಶಂಸೆಯನ್ನು ಮಾಡ್ತಾನೆ. ಇದು ಇದರ ಸಂಬಂಧವಾಗಿ ಇರುವಂಥ ವಿಷಯ. ಈಗ ಈ ಅಧ್ಯಾಯದಲ್ಲಿ ಏನು ಹೇಳ್ತಾನೆ, ಅದನ್ನು ಯಾಕೆ ಹೇಳ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ನಮಗೆ ಕೆಲವು ಮಾಹಿತಿಗಳು ಗೊತ್ತಾಯ್ತಲ್ವಾ. ಇನ್ನು ಮುಂದಿನ ಭಾಗದಿಂದ ಶ್ಲೋಕಗಳನ್ನು ನಾವು ನೋಡೋಣ. ಯಾಕಂದರೆ ಭಗವಂತ ಇಲ್ಲಿಂದ ಈಗ ಮಾತಾಡ್ತಾನೆ. ಮೊದಲು 3 ಶ್ಲೋಕಗಳಲ್ಲಿ ಕರ್ಮಯೋಗದ ಪರಂಪರೆಯನ್ನು ತಿಳಿಸ್ತಾನೆ. ಅದು ಏನು ಮತ್ತು ಅದರಲ್ಲಿ ಯಾವ ವಿಷಯಗಳನ್ನು ತಿಳಿಸಿದ್ದಾನೆ ಅನ್ನೋದನ್ನು ನಾವು ಕೂಡ ತಿಳ್ಕೊಳ್ಳೋಣ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.